ಊರಿನ ಜನ ಎಲ್ಲ 3 ಗಂಟೆಗೆ ಎದ್ದು ಹೋಗಿದ್ದಾರೆ ನೋಡಿ. 3 ಗಂಟೆಯಿಂದ ಇಲ್ಲಿವರೆಗೂ ನಡೆದವ್ರು ಆಲ್ರೆಡಿ. ಮತ್ತೆ ಊರವ್ರಿಗೂ ಹೋಗ್ತಾರೆ ಊರಿನ ಜನ. ಪೂಜಾರಿ ಮನೆ ಫುಲ್ ಖಾಲಿ. ಇವತ್ತು ಮಹಾಲಕ್ಷ್ಮಿ ಟೆಂಪಲ್, ಆಮೇಲೆ ಬಾಳುಮಮ್ಮಗೆ ಹೋಗ್ತೀವಿ. ಇವತ್ತು ಸ್ನಾನ ಮಾಡೋಕೆ ಇಲ್ಲೇ ಇದ್ದೀವಿ. ಚಹಾ ಕುಡ್ದಿದ್ದಾಯ್ತು. ಸ್ನಾನ ಮಾಡ್ಕೊಂಡು ಸೀದಾ ಹೋಗ್ತೀವಿ ನಾವು 4 ಜನ. ಇವತ್ತು ನೋಡಿ ಎಲ್ಲ ಖಾಲಿ ಖಾಲಿ ಹೋಗ್ತಾ ಇದ್ದೀವಿ. ಮೇನ್ ರೋಡಲ್ಲಿ ಆಟೋ ಅಥವಾ ಯಾವ್ದಾದ್ರು ಕ್ಯಾಬ್ ಇರುತ್ತೆ, ಅದರಿಂದ ಕೆಳಗಡೆ ಹೋಗ್ಬೇಕು. ಸ್ನಾನ ಆಯಿತು, ಫ್ರೆಶ್ ಆದ್ವಿ, ಹೋಗ್ತಾ ಇದ್ದೀವಿ. ಚಲ್ರಿ. ಬೆಳಿಗ್ಗಂತೂ ಏನು ಚಳಿ ಇರುತ್ತೆ ಗೊತ್ತಾ ಯಪ್ಪ. ಎಷ್ಟು ದಪ್ಪ ಬೆಡ್ಶೀಟ್ ಹಾಕ್ಕೊಂಡ್ರು ಫುಲ್ ಚಳಿ ಆಗ್ತಾಯಿದೆ. ಫುಲ್ ಫಾಗು ಬ್ಯಾಗೆಲ್ಲ ತ್ಯಾವ ಆಗ್ಬಿಟ್ಟಿರುತ್ತೆ, ಅಷ್ಟು ಚಳಿ ಇರುತ್ತೆ. ಈ ಥರ ವ್ಯಾನಲ್ಲಿ ಹೋಗೋದು. ಹೋದ ವರ್ಷ ಹಿಂಗೆ ಹೋಗಿದ್ವಿ, ತುಂಬಿಸಿ ಕರ್ಕೊಂಡು ಹೋಗ್ತಾರೆ. ಹಾಂ ಸಿಕ್ತು ಗುರು, ನಡೀರಿ. ಚಿಂಗ್ 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 ಹಾಕಿ ಚಿಂಗ್ 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 ಚಿಂಗ್. ಹಾಕ್ಬಿಡು ಸೀಟ್. ಸೀಟ್ ಹಾಕ್ತಾನೆ, ಹಾಕು ಹಾಕು. ಅಂತೂ ಇಂತೂ ಬಂದ್ವಿ ಸೀದಾ ಮಹಾಲಕ್ಷ್ಮಿ ಗುಡಿಗೆ. ಫುಲ್ ತುಂಬಿಸ್ತಾರೆ ಗುರು ಇವಾಗ. ಹೆಂಗ್ ತುಂಬಿಸ್ತಾರೆ ಅಂದ್ರೆ ಹಂಗ್ ತುಂಬಿಸ್ತಾರೆ ಇವಾಗ. ಅಷ್ಟೇ, ನಾನು ವಡಾಪಾವ್ ಆಗ್ಬಿಡ್ತೀವಿ. ನಾನು ಅದಾನಿಕೆ ನಾವೆಲ್ಲ ವಡಾಪಾವ್ ಆಗ್ಬಿಡ್ತೀವಿ. ಇಲ್ಲ ಇಲ್ಲ, ನಾವಾಗಿಲ್ಲ, ನೀನಾಗಿ. ನಾನು ಆಗಿಲ್ಲ ಹಂಗಂದ್ರೆ. ನಾನು ನಿನಕಿನ ಗಟ್ಟಿನೋ. ನಾನು ಏನು ಅನ್ಕೊಂಡಿದ್ಯಾ? ಗೊತ್ತಾಯ್ತು ನನಗೆ. ಏನಿಲ್ಲ, ಹೋಗಲ್ಲ. Strums of the warm acoustic guitar blend with the gentle sound of the waves crashing against the shore. A serene melody. ಆಯ್ತು, ಕಟ್ ಮಾಡ್ತೀನಿ ಹೇಳಿ ಸರ್. ಹಾಂ ಓಕೆ. ಹಾಂ ಓಕೆ, ಗಾಟ್ ಇಟ್. ಏನು ಕಟ್ಟಿಲ್ಲ, ಹಂಗೆ ಕಂಟಿನ್ಯೂ. Through the breeze, creating a soothing rhythm that mirrors the ocean's ebb and flow. The sound of distant gulls and the rolling tide add layers to the tranquil sense tape of this coastal escape. ಇಂದ ಬಂದಿದ್ದೀವಿ ಗುರು ನಾಷ್ಟಕ್ಕೆ. ಸಿಗೋಣ ಸ್ವಲ್ಪ ಬಂತು ತಿನ್ನೋದು. ಬಂದ್ವಿ ಮಹಾಲಕ್ಷ್ಮಿ ಟೆಂಪಲ್ ಹತ್ರ. ಶಾಂತವಾಗಿದೆ, ಶಾಂತವಾಗಿದೆ. ಶಾಂತವಾಗಿದೆ, ಹೌದು. ಫುಲ್ಲು ನಡೆದು ಇವತ್ತು ಫುಲ್ ರಿಲೀಫ್ ಆಗ್ತಾ ಇದೆ. ಆರಾಮಾಗಿದ್ದೀವಿ. Through the stillness, the clouds drift high.
ಇರಲ್ಲ ನೋಡ್ಕೊಂಬಿಡಿ. ಈ ರಂಗೋಲಿ ಎಷ್ಟು ಚೆನ್ನಾಗಿದೆ. ಗುಡಿ ಎಲ್ಲ ಮತ್ತೆ ರೆನೋವೇಟ್ ಮಾಡ್ತಾವ್ರೆ. ಹೋದ ವರ್ಷ ಎಲ್ಲ ಇರಲಿಲ್ಲ ಇದು, ಎಲ್ಲ ಒಡೆದೋಗಿದೆ, ಎಲ್ಲ ಡ್ಯಾಮೇಜ್ ಆಗಿರೋದೆಲ್ಲ ಸರಿ ಮಾಡ್ತಾವ್ರೆ ನೋಡಿ. ಇದು ನೋಡಿ, ಇದು ಎಲ್ಲ ನೀಟಾಗಿ ಮಾಡೋರು. ಮತ್ತೆ ನೆಕ್ಸ್ಟ್ ವರ್ಷ ಅಷ್ಟರಲ್ಲಿ ಇನ್ನೂ ಫುಲ್ಲು ರೆಡಿ ಆಗಿರುತ್ತೆ ಅಲ್ಲ. ಫುಲ್ ರೆಡಿ ಮಾಡಬೇಕೆಲ್ಲ ಹೊಸ ಹೊಸ. ಯಾವ ಹಳೆ ಗುಡಿ ಎಲ್ಲ ಡ್ಯಾಮೇಜ್ ಆಗಿದೆಯಲ್ಲ ಮತ್ತೆ ಕಟ್ಟಬೇಕು. ಫುಲ್ಲು ರಿನೋವೇಟ್ ಆಗ್ತಾ ಇದೆ. ಎಲ್ಲ ರೆನೋವೇಟ್ ಆಗುತ್ತೆ ನೋಡಿ. ಮೂರ್ತಿ ಎಲ್ಲ ಆಲ್ರೆಡಿ ಮಾಡ್ತಾವ್ರ ಅನ್ಸುತ್ತೆ. ಎಲ್ಲ ರೆನೋವೇಟ್ ಆಗಿದೆ ಅನ್ಸುತ್ತೆ ನೋಡಿ ಆಲ್ರೆಡಿ. ಎಲ್ಲ ಫಿನಿಶಿಂಗ್ ಮಾಡ್ತಾವ್ರೆಲ್ಲ. ಚೆನ್ನಾಗುತ್ತೆ ಎಲ್ಲ ಫುಲ್ ಆದಮೇಲೆ. Soft strums of the warm acoustic guitar blend with the gentle sound of the waves crashing against the shore. A serene melody weaves through the breeze. ಎಲ್ಲ ರೆನೋವೇಟ್ ಆಗ್ತಾ ಇದೆ. ಮೂರ್ತಿ ಎಲ್ಲ ಆಲ್ರೆಡಿ ಮಾಡಿರಂಗಿದೆ. ನೋಡಿ ಅವಾಗಿನ ಕಾಲದಲ್ಲಿ ಹೆಂಗೆ ಕಟ್ಟೋದು. ಬೇಲೂರಲ್ಲಿರೋ ಗುಡಿಗಳಂತೂ ಸೂಪರು. ದರ್ಶನ ಆಯಿತು ಗುಡಿದು, ಸಖತ್ತಾಗಿತ್ತು. ಬೇಗ ಆಗೋಯ್ತು, ಏನು ರಶ್ಶೇ ಇರಲಿಲ್ಲ. ಇವಾಗ ಬಾಳುವಮ್ಮ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಎಷ್ಟು ಕಿಲೋಮೀಟ್ರು ಇಲ್ಲಿಂದ? 30 ಕಿಲೋಮೀಟ್ರ್ ಹೋಗ್ತೀವಿ. ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು. ನನಗೆಲ್ಲ ಗೊತ್ತಾಗಿದ್ದೆ ಸೀರಿಯಲ್ ನೋಡಿ ಬಾಳುವಮ್ಮ. ನಿಮ್ಮಲ್ಲಿ ಎಷ್ಟು ಜನ ನೋಡ್ತೀರಾ ಸೀರಿಯಲ್ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಬಾಯ್. ಹೋಗ್ತಾ ಇದ್ದೀವಿ ಬಾಳುವಮ್ಮಗೆ. ನೋಡಿ ಹೆಂಗೆ ಕೂತವನೆ, ಎಂಡೆ ದೊಡ್ಡ ಮೂಟೆ ಥರ ಕೂತವನೆ. ಕೊಲ್ಲಾಪುರ ಸೂಪರ್ ಆಗಿದೆ ಸಿಟಿ, ಒಳ್ಳೆ ಸಿಟಿ. ಬಿಸಿಲು ಜಾಸ್ತಿ ಆಯ್ತು ಗುರು. ಇದೀವಿ ಬಂದ್ವಿ ಬಾಳುವಮ್ಮ ಹತ್ರ. ಫುಲ್ಲು ಬಿಸಿಲಿದೆ ಇಲ್ಲಂತ, ಫುಲ್ ಬಿಸಿಲು. ಅಂದ್ರೆ ಏನಂದ್ರು ಏನೋ ಬೈಕೊಂಡು ಹೋಗ್ದ ಮರಾಠಿ, ನಂಗೆ ಅರ್ಥ ನೋಡು. ಬಾಳುವಮ್ಮ ಅವ್ರ ಫೋಟೋ ಇದೆ ನೋಡಿ. Rhythm that mirrors the ocean's ebb and flow. ಚೆನ್ನಾಗಿದೆ. ಇದೇನು ಹೋಟ್ಲ ಅನ್ಸು. ಈ ಹೋಟ್ಲು ಏನೋ ಇದು. ಚೆನ್ನಾಗಿದೆ, ಪರವಾಗಿಲ್ಲ. ದರ್ಶನ ಮಾರ್ಗ ಇಲ್ಲೂ ರಶ್. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕ್ಯೂ ಇದೆ ಅನ್ಸುತ್ತೆ. ಕಾಲು ನೋಡ್ಬಿಡಿದೆ. ಒಳಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ.
ಓಕೆ, ಅಲ್ಲೇ ಅನ್ಸುತ್ತೆ. ಮೊಬೈಲ್ ಅಲ್ಲೋ ಇರಲಿಲ್ಲ. ಚೆನ್ನಾಗಿದೆ ಇದೆಲ್ಲ, ಕೂರಕ್ಕೆ ಜಾಗ ಸೂಪರಾಗಿದೆ. ಶ್ರೀ ಬಾಳು ಮಾಮ ಗುಡಿ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ನೋಡ್ರು ಎಲ್ಲ ನೋಡ್ರಿ, ಬಂದ್ರಿ. ಮೆಮೊರಿ ಮಕ್ಕಳು ತೋರಿಸಿ, ಬಾಳು ಮಾಮ ಹೋಗಿದ್ವಿ. ಫೋಟೋ ತೆಗಿತೀವಿ. Sound of distant calls and the rolling tide add layers to the tranquil sense tape of this coastal escape. Let the music guide you into an ಮಾಡಿದ್ವಿ, ಸಕ್ಕತ್ತಾಗಿತ್ತು ಊಟ. ನೋಡಿ ಈ ಥರ ಇದೆ ಒಳಗಡೆ. ಒಳಗಡೆ ಮೊಬೈಲ್ ತೊಗೊಂಡ್ರೆ ಬೈದ್ರು. ಚೆನ್ನಾಗಿದೆ ಇದು. ಇಷ್ಟು ದೊಡ್ಡದಿದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಇವಾಗ ನೋಡಿದ್ದು ಬಾಳು ಮಾಮ ಅವ್ರ ಸಮಾಧಿ ಮುಂದೆ ಇನ್ನೊಂದು ಜಾಗ ಇದೆ. ಅಲ್ಲವ್ರದ್ದೇನೋ ದಂಡ ಇದೆಯಂತೆ, ಅದು ತುಂಬ ಪವರ್ಫುಲ್. ಅದು ಮುಟ್ಟಿ ಬೇಡ್ಕೊಂಡ್ರೆ ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟರ್ ಮಾತ್ರ ಇದ್ರೆಲ್ಲ ಹೋಗ್ಬಿಡುತ್ತಂತೆ, ಹಂಗೆ ಹೇಳ್ತಾರೆ. ಅಲ್ಲಿ ಹೋಗ್ತಾ ಇದ್ದೀವಿ. ಇರಿ, ನೋಡಿ ಬಾಳೂರು. ಅಲ್ಲಿ ಹೋಗ್ತೀವಿ. ಗುಡಿ ಬಾಳು ಮಾಮ ಅವ್ರದ್ದೇ. ಇಲ್ಲಿ ಬಂದರೆ ಮಾಟ ಮಂತ್ರ ಏನಾದ್ರು ಮಾಡಿಸಿದ್ರೆ ಬಿಟ್ಟು ಹೋಗ್ಬಿಡುತ್ತಂತೆ ಅಂತ ಕೇಳ್ಪಟ್ಟೆ. ಹಾಂ, ಒಳಗಡೆ ಹೆಂಗಿದೆ ಅದೇ ನೋಡಿ ಬಾಳು ಮಾಮ ಅವ್ರ ದಂಡ. ತುಂಬ ಪವರ್. ಮಾಮ ಅವ್ರದ್ದು ಗಾದಿ ಇದು. ಚೆನ್ನಾಗಿತ್ತು, ಸೂಪರಾಗಿತ್ತು. ಐಸ್ ಕ್ರೀಮ್ ತಿನ್ಕೊಂಡು ರಾತ್ರಿಯವರು ಇಲ್ಲೇ ಟೈಮ್ ಪಾಸ್ ಮಾಡೋದು ನಾವು. ಏನೊಂದು 2:30-3 ಗಂಟೆ ಆಗಿರ್ಬೋದು ಇವಾಗ. ರಾತ್ರಿವರೆಗೂ ಇಲ್ಲೇ ಇರಬೇಕು ಇವಾಗ ಬಿಸಿಲಲ್ಲಿ. ಎಲ್ಲರೂ ನೆರಳು ಹುಡ್ಕೊಂಡು ಅಲ್ಲಿ ಕೂತ್ಕೊಬೇಕು. ಹಾಂ, ನನಗೆ ಕುಲ್ಫಿ ಬೇಕು. ಬಾದಾಮ್ ಕುಲ್ಫಿ ಇಲ್ಲ, ಯಾವ್ದಾದ್ರು ಪಿಸ್ತಾ ಕುಲ್ಫಿ. ಬಾದಾಮ್ नाही, गुलकंद कुल्फी, राजभोग आहे. ಗುಲ್ಕಂದ್ ಇದೆಯಪ್ಪ, ಬಾದಾಮ್ ಇಲ್ಲ. ಬೇಡ ಹಂಗಂದ್ರೆ ನೀವೇನು ತೊಗೊಂತೀರೋ ಅದೇ ತೊಗೊಂಬಿಡಿ ಅಷ್ಟೇ. बघून घ्या. ಓಕೆ, ಐಸ್ ಕ್ರೀಮ್ ತಿಂದು ಸಿಗೋಣ. ಒಳ್ಳೆ ಒಳ್ಳೆ ಫೋಟೋ ಇದೆ ಮಾಮ ಅವ್ರದ್ದು.
ನೋಡ್ರಿ ಈ ಕಡೆ ನೋಡೋಷ್ಟು ಓಡೋಗ್ಬಿಟ್ಟವ್ರು ಐಸ್ ಕ್ರೀಮ್ ತೊಗೊಂಡು. ನನಗೆ ಸಿಂಗಲ್ ಬಾರ್ ಕೊಡಿಸಿ ಅವರು ಟ್ರಿಪಲ್ ಚಾಕ್ಲೇಟ್ ಬಾರ್ ತಿಂತವ್ರೆ. ಇದೆ ಕಂಬಳಿಗಳು, ಸೀರಿಯಲಲ್ಲಿ ಇಂಥವೇ ಕಂಬಳಿ ತೋರಿಸ್ತಾರೆ. ಮೇ ಬಿ ಕುರಿದು ಹುಲ್ಲಿಂದನೇ ಮಾಡಿರೋದು ಇದು, ಮೇ ಬಿ ಕಂಬಳಿಗಳು. ಯಾವುದದು ಪಕ್ಷಿ? ಹಿಂಗಿದೆ ನೋಡಿ ಮನೆಗಳು, ಚೆನ್ನಾಗಿದೆ. ಅಲ್ಲಿ ಬಾಳು ಮಮ್ಮ ಇದ್ದಾರೆ, ಇದು ಸತ್ಯವ್ವ. एसी की पॉलिसी नंबर देने एसी की दे जाते हैं। ಇನ್ನೊಂದು ಗುಡಿ ಇದೆ ಇಲ್ಲಿ ನೋಡಿ, ಸಮುದ್ರ ಮಂಥನ. ಕಾಲು ಸುಡ್ತಾ ಇದೆಯಪ್ಪ, ಸಕ್ಕತ್ತಾಗಿದೆ ಈ ಗುಡಿನು. ನೋಡ್ರಿ, ಮೊಬೈಲ್ ನಾಟ್ ಅಲೌಡ್ ಅನ್ಸುತ್ತೆ. ಎಲ್ಲ ಆಯಿತು ಟ್ರಿಪ್ಪು ಗಿಪ್ಪು. ಬಸ್ ಬರುತ್ತೆ ಇವತ್ತು ರಾತ್ರಿ. ಇಲ್ಲಿ ಬಂದು ಕಾಯ್ತಾ ಇದ್ದೀವಿ. ಯಾವುದೋ ತೋಟದಲ್ಲಿ ಬಂದು ಕೂತಿದ್ದೀವಿ ಆರಾಮಾಗಿ ನೆರಳಲ್ಲಿ. ಇಲ್ಲೇ ಇರೋದು ರಾತ್ರಿ ಬೆಂಗಳೂರು. ಹೌದಲ್ಲ ಅನಿಕೇತ್? ಎಷ್ಟೊತ್ತಿಗೆ ಇರೋದು ಬಸ್? 5 ಗಂಟೆ. ಸರಿಯಾಗಿ ಹೇಳು. ಆಯಿತು, 9 ಗಂಟೆ ರಾತ್ರಿ. 9 ಗಂಟೆವರೆಗೂ ಇಲ್ಲೇ ಓಡಾಡ್ಕೊಂಡಿರೋದು ಅಷ್ಟೇ. ಆಮೇಲೆ ಬೆಂಗಳೂರು ಬರುತ್ತೆ, ನಾರ್ಮಲ್ ಜೀವನ. ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ನೋಡ್ಕೊಂಡಿದ್ದೀವಿ. ಚೆನ್ನಾಗಿದೆ ಸುತ್ತಮುತ್ತಲು ವಾತಾವರಣ. ಕಾಣ್ತಾ ಇದೆಯಾ ಹಿಂಕಾಯಿ ಮರ? ಇಲ್ಲೇ ಇರೋದು ಇವಾಗ ಅಷ್ಟೇ. ಮುಂದೆ ಒಂದು ಹೋಟ್ಲ್ ಇದೆ, ಏನಾದ್ರು ಇದ್ರೆ ಅಲ್ಲಿ ಹೋಗಿ ತಿನ್ಕೊಂಡ್ಬಿಡೋದು. ತಿನ್ಕೊಂಡು ಮತ್ತೆ ಇಲ್ಲೇ ಬರೋದು. ಅದೇ ದಿನ ಪೂರ್ತಿ ಕೆಲಸ ಆಗೈತಿ. ತಿನ್ನೋದು ಕೂತ್ಕೊಳ್ಳೋದು. ಬೆಳಿಂದ 3 ಸತಿ ತಿಂದಿದ್ದೆ. ಹೌದು, ಜೀರ್ಣೆ ಆಗ್ತಿದೆ. ಆದ್ರೆ ತಣ್ಣಗೆ ಒಳ್ಳೆ ಗಾಳಿ ಇದೆ. ಕಾಲು ನೋವು ಕಮ್ಮಿ ಆಗಿದೆ, ಚೆನ್ನಾಗಿದೆ ಇವಾಗ. ಈ ಎಲೆ ಹೆಸರು ಏನು ಕರೆಕ್ಟಾಗಿ ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ ಹೇಳಿ. ಕಬ್ಬನ್ ಪಾರ್ಕಲ್ಲೂ ತುಂಬ ಇರುತ್ತೆ ಇದು. ಚೆನ್ನಾಗಿ ಹಿಂಗೆ ಮುರಿದ್ಬಿಟ್ಟು ವಾಸನೆ ತೊಗೊಂಡ್ರೆ ಸಖತ್ತಾಗಿರುತ್ತೆ. ಗಮ್ಮಂತ ವಾಸನೆ ಇರುತ್ತೆ, ಸಖತ್ ವಾಸನೆ ಇರುತ್ತೆ ಇದು. ಈ ಥರ ಇದೆ ಅಲ್ಲಪ್ಪ, ಎಷ್ಟೊಂದು ಬಿದ್ದಿದೆ. ಏನಿದ್ರೆ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ನೀಲಗಿರಿ ಅಂತಾರೆ, ಬಟ್ ನಂಗೆ ಗೊತ್ತಿಲ್ಲ ಅದೇನೋ ಅಲ್ಲೋ ಅಂತ. ಗಮ್ಮಂತ ಇದೆ. ರಿಲ್ಯಾಕ್ಸ್. ಎಲ್ಲೋ ಹೋದ್ರು
ಬಾಟ್ಲ್ ಹಿಡ್ಕೊಂಡು ಫುಲ್ ಟ್ಯಾನ್ ಆಗ್ಬಿಟ್ಟಿದೀವಿ. ಎಲ್ಲೆಲ್ಲೋ ಗಾಯಗಳು, ಅದು ಇದು, ಅಯ್ಯೋ ಕೈ ಮೇಲೂ ಗಾಯಗಳು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ತರಿಸ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಸಖತ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಹಳ್ಳಿಯವರು ಸುಖವಾಗಿರ್ತಾರಪ್ಪ, ನೆಮ್ಮದಿಯಾಗಿರ್ತಾರೆ, ಅದಂತೂ ಗೊತ್ತಾಯ್ತು. ದುಡ್ಡು ಕಮ್ಮಿ ಇದ್ರೂ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲೆಲ್ಲರೂ ಮೊಬೈಲ್ ಇಟ್ಬಿಟ್ಟು ಬರ್ತೀನಿ, ಟೈಮ್ ಲ್ಯಾಪ್ಸ್ ವಿಡಿಯೋ, ಸನ್ಸೆಟ್ ವಿಡಿಯೋ ಮಾಡೋಣ, ಸಖತ್ತಾಗಿ ಬರುತ್ತೆ. ನೋಡಿ ಹೋಲ್ಡರ್ ತೊಗೊಂಡಿದೆ, ಸಖತ್ತಾಗಿದೆ ಇದು ಹೋಲ್ಡರು. ಸೆಲ್ಫಿ ಸ್ಟಿಕ್ ಇದೆ ಆ್ಯಕ್ಚುಲಿ, ಚೆನ್ನಾಗಿದೆ ಇದು. ಫುಲ್ ಉದ್ದ ಬರುತ್ತೆ. ನೋಡಿ ಇನ್ನೂ ಉದ್ದ ಬರುತ್ತೆ. ಇಲ್ಲ ಮತ್ತೆ ಟ್ರೈಪಾಡ್ ಥರನೇ ಇಕ್ಬೋದು ಇದು. ಈ ಥರ ಇದೆ. ಈ ಥರ ಹಾಕಿ ಇಕ್ಬಿಟ್ರೆ ಒಳ್ಳೆ ಟೈಮ್ ಲ್ಯಾಪ್ಸ್ ವಿಡಿಯೋಗಳು ಬರುತ್ತೆ. ನೋಡಿ ಹೆಂಗಿದೆ, ಇಲ್ಲೇ ಇಕ್ಕೋದು ನಾನು ಟೈಮ್ ಲ್ಯಾಪ್ಸ್. ಸ್ವಲ್ಪ ಸನ್ಸೆಟ್ ಆಗಲಿ ಆಮೇಲೆ ಇಕ್ತೀನಿ, ಅವಾಗ ಚೆನ್ನಾಗಿ ಬರುತ್ತೆ. The boughs where the shadows play, the wind hums songs at the break of day, whispering pines, secrets untold, carrying tales only the forest holds. Moonlight spills the velvet dark, etching patterns, leaving its mark. ಓಕೆನಾ? ಮಾತಾಡಿ ಸರ್. ಸುಮ್ಮನೆ ಇರೋ. ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗಿಂಗು. ಮಾತಾಡಿ ಸರ್, ಏನೋ ಮಾತಾಡ್ತೀನಿ ಅಂದ್ರಲ್ಲ. ಬರೋದಪ್ಪ ಈ ಥರ. ಜ್ಯೋತಿಬಾ ಟ್ರಿಪ್ ಆಯಿತು, ವ್ಲಾಗ್ ಎಂಡ್. ಬಸ್ಸಲ್ಲಿ ಹೋಗ್ತಾ ಇದೀವಿ ಬೆಂಗಳೂರಿಗೆ. ಇನ್ನಿಬ್ರು ಆ ಕಡೆ ಅವರೇ. ಬಾಯ್, ಮುಂದಿನ ವಿಡಿಯೋಲಿ ಸಿಗೋಣ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆಯ್ತು ಸರ್, ಬಾಯ್.